ಈ ದಿನ ನಾವು ನೋಡುವಂತ ದೇವರ ವಾಕ್ಯ ಒಂದು ಕುಟುಂಬದೊಳಗೆ ಇರಬೇಕಾದಂತ ಕೆಲವು ಚಟುವಟಿಕೆಗಳನ್ನ ಕುರಿತು ನಾವು ನೋಡ್ತೇವೆ. ಹೇಗೆ ಒಂದು ಕುಟುಂಬ ದೇವರ ಆಶೀರ್ವಾದವನ್ನ ಪಡ್ಕೊಳ್ಬೇಕಾದ್ರೆ ಏನ್ ಮಾಡ್ಬೇಕೆಂಬ ವಿಷಯಗಳನ್ನ ನಾವು ನೋಡ್ತೇವೆ. ಯಾರ್ಯಾರು ದೇವರ ಭಕ್ತರು ಯಾರ ಮನೆಯಲ್ಲಿ ಕಾಲಿಟ್ಟಿದಾರೋ ಆ ಮನೆಗೆ ಆಶೀರ್ವಾದವನ್ನು ಬಂದಿರುವಂತದನ್ನ ಕೃತ್ಯ 16ನೇ ಅಧ್ಯಾಯ 14ನೇ ವಚನದಿಂದ 15ನೇ ವಚನದವರೆಗೂ. ನಮ್ಮ ಮಾತುಗಳನ್ನು ಕೇಳಿದವರಲ್ಲಿ ರೋಗ್ಯಳೆಂಬ ಒಬ್ಬ ಸ್ತ್ರೀಯು ಇದ್ದಳು. ಆಕೆ ಧೂಮ್ರವರ್ಣದ ವಸ್ತ್ರಗಳನ್ನು ಮಾರುವವಳು, ಸುವೈತರ ಎಂಬ ಊರಿನವಳು, ದೇವಭಕ್ತಳು ಆಗಿದ್ದಳು. ಪೌಲನು ಹೇಳಿದ ಮಾತುಗಳಿಗೆ ಲಕ್ಷ್ಯ ಕೊಡುವುದಕ್ಕೆ ಆ ಕರ್ತನು ಆಕೆಯ ಹೃದಯವನ್ನು ತೆರೆದನು. ಆಕೆಯು ಆಕೆಯ ಮನೆಯವರು ದೀಕ್ಷಾ ಸ್ನಾನ ಮಾಡಿಸಿಕೊಂಡ ಮೇಲೆ ಆಕೆ, ನಾನು ಕರ್ತನನ್ನು ನಂಬಿದವಳೆಂದು ನಿಶ್ಚಯಿಸಿಕೊಂಡಿದ್ದರೆ ನನ್ನ ಮನೆಯಲ್ಲಿ ಬಂದು ಇರ್ಲಿ ಎಂದು ಬೇಡಿಕೊಂಡು ನಮ್ಮನ್ನು ಬಲವಂತ ಮಾಡಿದಳು. ನೋಡ್ರಿ, ಈಕೆ ಮನೆಯವರೆಲ್ಲರ ರಕ್ಷಣೆ ಹೊಂದುವುದಕ್ಕೆ ಪೌಲನು ಆ ಮನೆಯಲ್ಲಿ ಕಾಲಿಟ್ಟಿದ್ದಾನೆ. ಹಲ್ಲೆಲೂಯಾ. ಅದು ನಿಮ್ಮ ಮನೆಯಲ್ಲಿ ದೇವರು ಆರಿಸಿಕೊಂಡಂತ ಭಕ್ತರು ಬರುವಾಗ ಅದರ ಹಿಂದೆ ಆಶೀರ್ವಾದವು ಬರ್ತದೆ. ಮಾತಳು ಏನ್ ಮಾಡ್ತಿದ್ದಾಳೆ? ಯೇಸುವನ್ನ ಮನೆಗೆ ಬಾ ಅಂತ ಕರೀತಾ ಇದ್ದಾಳೆ. ಏನ್ ಮಾಡ್ತಿದ್ದಾಳೆ? ಮನೆಗೆ ಬಾ ಅಂತ ಕರೀತಾ ಇದ್ದಾಳೆ. ಯೇಸು ಸ್ವಾಮಿಯನ್ನ ಈ ಮಾತಳು ಮೊಟ್ಟ ಮೊದಲನಾಗಿ ಸಲ್ಲಿಸ್ತಾ ಇದ್ದಾಳೆ, ಮೊಟ್ಟ ಮೊದಲನಾಗಿ ಮನೆಗೆ ಕರೀತಾ ಇದ್ದಾಳೆ. ಅಂದರೆ ಯೇಸು ಸ್ವಾಮಿ ಈ ಮನೆಗೆ ಬಂದ ಮೇಲೆ ಈ ಮನೆಯಲ್ಲಿ ದೇವರು ಆ ಮನೆಯ ಕೊರತೆಯನ್ನು ನೀಗಿಸಿಲ್ವಾ? ಹಾಗಾದ್ರೆ ದೇವ ಹೇಳ್ತದೆ, ನಿಮ್ಮನ್ನು ಸೇರಿಸಿಕೊಂಡವರು ನನ್ನನ್ನು ಸೇರಿಸಿಕೊಂಡ ಹಾಗಿತ್ತು ಎಂಬ ಬೈಬಲ್ ವಾಕ್ಯವನ್ನು ನಾವು ಗಮನಿಸ್ತೇವೆ. ಚಿಕ್ಕವನಲ್ಲಿ ಒಂದು ತಮ್ಮಿಗೆ ನೀರು ಕೊಟ್ಟರೆ ನನಗೆ ಕೊಟ್ಟಾಯಿತು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಪ್ರಿಯರೇ, ಯೇಸು ಕ್ರಿಸ್ತನು ಈ ಹಳ್ಳಿಯಲ್ಲಿರುವಂತ ಬೆಥೆನ್ಯ ಎಂಬ ಊರಿಗೆ ಬಂದ. ಅವರ ನಡುವೆ ಏನಾಯ್ತು? ಒಂದು ಸ್ನೇಹ ಬೆಳೀತು. ಏನ್ ಬೆಳೀತು? ಸೇವಕರು ಬರುವಾಗ ಯೇಸುವಿನೊಂದಿಗೆ ನಿಮಗೆ ಸ್ನೇಹವನ್ನು ಬೆಳೆಸುವುದಕ್ಕೆ ಮಾರ್ಗವಾಗ್ತದೆ. ಆಮೆನ್, ಆಮೆನ್. ಏನಾಗ್ತದೆ? ಒಂದು ಸ್ನೇಹ ಬೆಳೆಸಲಿಕ್ಕೆ ಮಾರ್ಗ ಆಗ್ತದೆ. ಯೇಸುವಿನ ಪರಿಚಯವಾಗ್ತದೆ. ಯೇಸು ಯಾರಂತ ಗೊತ್ತಾಗ್ತದೆ. ಯೇಸುವಿನ ಬಗ್ಗೆ ತಿಳ್ಕೊಳ್ತಾರೆ. ಯೇಸುವನ್ನ ಅವರು ಅಂಗೀಕರಿಸೋದು ಮಾತ್ರ ಅಲ್ಲ, ಅವರಿಗೂ ಯೇಸುವಿಗೆ ಏನಿರುತ್ತೆ? ಒಂದು ಪ್ರೀತಿ ಬಾಂಧವ್ಯವನ್ನ ಉಂಟಾಗತ್ತೆ. ಯೋಹಾನ ಬರೆದ ಸುವಾರ್ತೆ 11ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ಗಮನಿಸುವಾಗ ಇಲ್ಲಿ ನೋಡ್ರಿ, ಈ ಕುಟುಂಬದೊಂದಿಗೆ ಒಬ್ಬರ ನಡುವೆ ಒಬ್ಬರು ಏನಿದೆ? ಪ್ರೀತಿಯ ಅನ್ಯೂನ್ಯತೆ ಬೆರೀತು. ಓದಿಕೊಳ್ಳೋಣ. ಯೋಹಾನ ಬರೆದ ಸುವಾರ್ತೆ 11ನೇ ಅಧ್ಯಾಯದ 5ನೇ ವಚನ. ಮಾತಳಲ್ಲಿಯೂ ಆಕೆಯ ತಂಗಿಯಲ್ಲಿಯೂ ಲಾಜರನಲ್ಲಿಯೂ ಯೇಸುವಿಗೆ ಪ್ರೀತಿ ಇತ್ತು. ಈ ಮಾರ್ತ, ಮರಿಯ, ಲಾಜರ್ ಮೇಲೆ ಯೇಸುವಿಗೆ ಪ್ರೀತಿ ಯಾವಾಗ ಹುಟ್ಟು? ಹೇಳ್ರಿ. ಇಲ್ಲ, ಮಾತ್ರ ಮರಿಯಳಿಗೂ ಲಾಜರ್ಗೂ ಯೇಸುವಿನ ಪ್ರೀತಿ ಈ 3 ಜನ ಮೇಲೆ, ಈ ಕುಟುಂಬದ ಮೇಲೆ ಯಾವಾಗ ಹುಟ್ಟು? ಯಾವಾಗ ಸಿಕ್ತು? ಯಾವಾಗ ಪ್ರೀತಿ ಪ್ರಾರಂಭ ಆಯ್ತು? ಹೇಳಿ ನೋಡ. ಗೊತ್ತಿಲ್ವಾ? ಸರಿ, ಯೇಸುವಿನ ಪರಿಚಯವಾಯ್ತಲ್ಲ. ಯೇಸುವಿನ ಪರಿಚಯ ಆದಾಗ, ಅಂದ್ರೆ ಯೇಸು ನಿಮ್ಮ ಮನೆಗೆ ಬಂದ್ರೆ ಯೇಸು ಕ್ರಿಸ್ತನು ನಿಮ್ಮನ್ನು ಅರ್ಥ ಮಾಡಿಕೊಳ್ತಾನೆ. ನೀನು ಯೇಸುವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಮಾರ್ಗ ಉಂಟಾಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದೇ ಈ ಮಾತುಗಳು ಯೇಸುವಿನ ಮನೆಗೆ ಬಂದ ತಕ್ಷಣ ಎಲ್ಲ ನಡೀತಲ್ಲ. ಬೈಬಲ್ ಹೇಳ್ತದೆ, ಈ ಬೆಥಾನ್ಯಕ್ಕೆ ಬಂದಾಗಲ್ಲ ಯೇಸು ಸ್ವಾಮಿಯ ಮನೆಗೆ ಹೋಗ್ತಿದ್ದಂತೆ. ಹಲ್ಲೆಲೂಯಾ. ಅಂದ್ರೆ ನಿನ್ನ ಮನೆಯ ಒಳಗೆ ಯೇಸುವಿನ ಬಾಂಧವ್ಯ ಬೆಳಬೇಕಾಗಿದೆ. ನಿನ್ನ ಮನ ರಕ್ಷಣೆ ಅಂತ ಇರೋ ಕಾರಣ ಯೇಸುವಿನ ಬಾಂಧವ್ಯ ಬೆಳೆದೇ ಇರುವಂತ ವಿಚಾರ. ನಿನ್ನ ಕುಟುಂಬದ ಪರಿಸ್ಥಿತಿಗಳು ಬದಲಾಗಲಿಕ್ಕೆ ಆಗದೇ ಇರೋದಕ್ಕೆ ಕಾರಣ ಯೇಸುವಿನೊಂದಿಗೆ ಇರುವಂತಹ ಬಾಂಧವ್ಯ ಬೆಳೆದೇ ಇರೋದಕ್ಕೆ ಕಾರಣ. ಹಾಗಾದ್ರೆ ಈ ಮಾತ್ರ ಮರಿಯ ಲಾಜರ ಮೇಲೆ ಯೇಸುವಿಗೆ ಪ್ರೀತಿ ಇತ್ತು. ಹಾಗಾದ್ರೆ ನಿಮ್ಮ ಮೇಲೆ ಯೇಸು ಪ್ರೀತಿ ಇದೆಯಾ? ಯೇಸುವಿನ ಪ್ರೀತಿ ಇದೆಯಾ? ಇದೆಯಾ? ಯಾರ ಮೇಲೆ ದೇವರ ಪ್ರೀತಿ ಇರುತ್ತೆ ಗೊತ್ತಾ? ಯಾರು ಯೇಸುವಿನ ಮಾತನ್ನು ಕೇಳ್ತಾರೋ ಅವರ ಮೇಲೆ ಯೇಸುವಿನ ಪ್ರೀತಿ ಇರುತ್ತೆ.
ಯಾರು ಯೇಸುವಿನ ಮಾತನ್ನು ಕೇಳೋದಿಲ್ಲ ಅವರ ಮೇಲೆ ದೇವರ ಪ್ರೀತಿ ಇರೋದಿಲ್ಲ. ಯಾವಾಗಲೂ ಲೋಕ 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 ಅಂತ ಹೋಗ್ತಿದ್ದವರಿಗೆ ಮೇಲೆ ಯೇಸುವಿನ ಪ್ರೀತಿ ಇರೋದಿಲ್ಲ. ನಮಗೆ ತೋರಿಸ್ಲಿಕ್ಕೆ ಇಷ್ಟಪಡ್ತಾನೆ. 1 ಯೋಹಾನ ಪತ್ರಿಕೆ 2ನೇ ಅಧ್ಯಾಯ 15ನೇ ವಚನ. ಲೋಕವನ್ನಾಗಲಿ ಲೋಕದಲ್ಲಿ ಇರುವವಗಳನ್ನಾಗಲಿ ಪ್ರೀತಿಸಬೇಡಿರಿ. ಯಾವನಾದರೂ ಲೋಕವನ್ನು ಪ್ರೀತಿಸುವನಾದರೆ ತಂದೆಯ ಮೇಲಿನ ಪ್ರೀತಿ ಅವನಲ್ಲಿಲ್ಲ. ಬರೀ ಲೋಕಕ್ಕೋಸ್ಕರನೇ ಓಡ್ತಾ ಇದ್ರೆ ಯೇಸುವಿನ ಪ್ರೀತಿನ ಕಳ್ಕೊಂತೀನಿ. ಈ ದಿನ ಎಷ್ಟೋ ಕ್ರೈಸ್ತರ ಕುಟುಂಬದಲ್ಲಿ ದೇವರ ಪ್ರೀತಿ ಇಲ್ಲ, ದೇವರ ಕೋಪ ಇದೆ. ಕಾರಣ ಏನು? ದೇವರಿಗೆ ಇಷ್ಟವಿಲ್ಲದ ಸಂಗತಿಗಳು, ಕುಡಿಕತನ, ವ್ಯಭಿಚಾರತನ, ಕಳ್ಳತನ, ಮೋಸ. ದೇವರು ಇಷ್ಟಪಡದೇ ಇರುವಂತಹ ವಿಷಯಗಳು ಮನೆ ಒಳಗಿರೋದ್ರಿಂದಲೇ ದೇವರ ಪ್ರೀತಿ ನಮ್ಮ ಮೇಲೆ ಕಡಿಮೆ ಆಗಿದೆ. ಯೇಸುವಿನ ಪಾದದಲ್ಲಿ ಯಾರು ಕುತ್ಕೊಳ್ಳೋದಕ್ಕೆ ಗೊತ್ತಿಲ್ಲವೋ ಆಶೀರ್ವಾದ ಬೇಡ ಅಂತ ಉದಿತಾ ಇದ್ದಾರೆ ಅಂತ ಅರ್ಥ. ಟಿವಿ ಮುಂದೆ ಕುತ್ಕೊಳ್ಳೋಕೆ ಸಮಯ ಇದೆ, ಜನರ ಮಧ್ಯದಲ್ಲಿ ಕುತ್ಕೊಂಡು ಹರಟೆ ಹೊಡಿಲಿಕ್ಕೆ ಸಮಯ ಇದೆ, ಫೋನ್ ಚಾಟ್ಗಳಲ್ಲಿ ಮಾಡಲಿಕ್ಕೆ ಸಮಯ ಇದೆ. ದೇವರ ಪಾದದಲ್ಲಿ ಕೂತ್ಕೊಳ್ಳೋದಕ್ಕೆ ನಿಂಗೆ ಸಮಯ ಇರಲ್ವೇ? ಎಷ್ಟು ಅಪಾಯದಲ್ಲಿದೆಯಾ ನಿನ್ನನ್ನು ನೀನು ಪರೀಕ್ಷಿಸ್ಕೋ. ಯಾಕೆ ನಿನಗೆ ನಷ್ಟ? ಯಾಕೆ ನೋವು? ಯಾಕೆ ಬಲಹೀನತೆ? ಯಾಕೆ ಸಂಪಾದಿಸಿ ನಿಲ್ತಾ ಇಲ್ಲ? ನಿನಗೆ ಎಲ್ಲ ದೊಡ್ಡ ಕಾಣಿಸ್ತಾ ಇದೆ. ಅದು ಯೇಸುವಿನ ಪಾದ ಕುತ್ಕೊಳ್ಳುವಂತಹ ಆ ಸಮಯ ನಿನಗೆ ದೊಡ್ಡದಾಗಿ ಕಾಣಿಸ್ತಾ ಇಲ್ಲ. ಬೈಬಲ್ ಏನು ಅಂತ ಹೇಳುತ್ತೆ? ಲೋಕದಲ್ಲಿ 1000 ದಿನಗಳಿಗಿಂತಲೂ ದೇವರ ಸಮ್ಮುಖದಲ್ಲಿ ಕಳೆಯುವಂತ 1 ಗಂಟೆ 1000 ದಿನಕ್ಕಿಂತಲೂ ಹೆಚ್ಚು. ಹಲ್ಲೆಲೂಯಾ. ಅವಾಗ ನಮ್ಮ ಮುಖ ದೇವ್ರನ್ನ ಅಂದವಾಗಿ ದೇವ್ರನ್ನ ಸೃಷ್ಟಿ ಮಾಡಿ, ಪ್ರತಿಯೊಬ್ಬರಿಗೂ ದೇವ್ರ ಅಂದವಾಗಿ ಸೃಷ್ಟಿ ಮಾಡಿದ್ದಾರೆ. ಆಗಾಗ ಈ ಮುಖ ಜ್ಯೋತಿ ಬೀಳೋದು ಯಾಕೆ? ಫೀಲಿಂಗ್. ನಿನ್ನ ಪ್ರಯಾಣದಲ್ಲಿ, ನಿನ್ನ ಕುಟುಂಬದ ಜೀವಿತದಲ್ಲಿ, ನಿನ್ನ ಪ್ರಯಾಣದಲ್ಲಿ, ನಿನ್ನ ಜೀವಿತದ ಪ್ರಯಾಣದಲ್ಲಿ ನೋವುಗಳು ಜಾಸ್ತಿ. ದೇವರ ಸಮ್ಮುಖದಲ್ಲಿ